ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕುಂದಾಪುರ ಸ್ಟೈಲ್ನ ಚಿಕನ್ ಸಾರು ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ 1 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ, ಈಗ ಚಿಕನ್ ಹಾಕಿ ಚೆನ್ನಾಗಿ ಕಲಿಸಿ, ಇದನ್ನು ಮಧ್ಯಮ ಉರಿಯಲ್ಲಿ ಚಿಕನ್ ಸ್ವಲ್ಪ ನೀರು ಬಿಡುವವರೆಗೆ ಬೇಯಿಸಿ, ಆಮೇಲೆ ಮಸಾಲ ತಯಾರಿಸೋದು ಹೇಗೆ ಅಂತ ನೋಡೋಣ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ 12 ರಿಂದ 15 ಒಣಮೆಣಸು, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 5 ರಿಂದ 6 ಬೆಳ್ಳುಳ್ಳಿ ಹೆಸಲು, ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, 1/2 ಸ್ಪೂನ್ ಆಗುವಷ್ಟು ಸೋಂಪು, 1 ಈರುಳ್ಳಿ, 1 ಸಣ್ಣ ಬಟ್ಲು ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ, ಹಾಗೆ 1 ಗೋಲಿ ಆಕಾರದಷ್ಟು ಹುಣಸೆಹಣ್ಣು ಹಾಕಿ ಮಸಾಲ ಐಟಮ್ ಸ್ವಲ್ಪ ಸ್ಮೆಲ್ ಬರುವವರೆಗೆ ಹುರಿದು ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಮಸಾಲ ಪೇಸ್ಟ್ ಆಗುವಂತೆ ಗ್ರೈಂಡ್ ಮಾಡಿ. ಈ ಸಾರಿಗೆ ನಾವು ಕಾಯಿ ಹಾಲನ್ನು ಯೂಸ್ ಮಾಡೋದ್ರಿಂದ ಅದನ್ನು ಹೇಗೆ ತೆಗೆಯೋದು ಅಂತ ಹೇಳ್ತೀನಿ. ಒಂದು ಸಣ್ಣ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ತುರಿದು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಹಾಗೆ ಗ್ರೈಂಡ್ ಮಾಡಿದ ಪೇಸ್ಟನ್ನು ಒಂದು ಸ್ವಚ್ಛ ಬಟ್ಟೆಯಲ್ಲಿ ಹಿಂಡಿ ದಪ್ಪ ಕಾಯಲ್ಲಿ ತೆಗೆದುಕೊಳ್ಳಿ. ಈಗ ಅದೇ ಪೇಸ್ಟ್ಗೆ ಮತ್ತೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯಲ್ಲಿ ಮತ್ತೊಮ್ಮೆ ತಿರುಗಿಸಿ ಈ ಬಾರಿ ತೆಳ್ಳನೆ ಹಾಲನ್ನು ತೆಗೆದುಕೊಳ್ಳಿ. ಈ ರೀತಿ ದಪ್ಪ ಮತ್ತು ತೆಳ್ಳನೆ ಹಾಲನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಚಿಕನ್ ಸ್ವಲ್ಪ ಬೆಂದು ನೀರು ಬಿಟ್ಟ ನಂತರ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿ. ಈಗ ನಾವು ತಯಾರಿಸಿದ ನೀರು ತೆಂಗಿನಕಾಯಿ ಹಾಲು ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಬೇಯಲು ಬಿಡಿ. ಚಿಕನ್ 70% ಬೆಂದ ನಂತರ ತಯಾರಿಸಿದ ಮಸಾಲೆ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಿಸಿ. ಮಸಾಲೆ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಸ್ವಲ್ಪ ಬೇಯಲು ಬಿಡಿ. ಚಿಕನ್ ಚೆನ್ನಾಗಿ ಬೆಂದ ನಂತರ ಸಪ್ರೇಟಾಗಿ ಇಟ್ಟಿದ್ದ ದಪ್ಪ ತೆಂಗಿನಕಾಯಿ ಹಾಲು ಸೇರಿಸಿ ಚೆನ್ನಾಗಿ ಕಲಸಿ ಮಧ್ಯಮ ಉರಿಯಲ್ಲಿ ಸ್ವಲ್ಪ ಬಬಲ್ ಬರುವವರೆಗೆ ಬೇಯಲು ಬಿಡಿ. ಕೊನೆಯದಾಗಿ ಸಾರಿಗೆ ಒಂದು ಒಗ್ಗರಣೆ ಹಾಕೋಣ. ಅದಕ್ಕೆ ಒಂದು ಒಗ್ಗರಣೆ ಸ್ಮಾಲ್ ಪ್ಯಾನ್ ತೆಗೆದುಕೊಂಡು 1 ಚಮಚ ತೆಂಗಿನೆಣ್ಣೆ ಹಾಕಿ ಬಿಸಿ ಮಾಡಿ 3 ರಿಂದ 4 ಬೆಳ್ಳುಳ್ಳಿ ಹೆಸಲು ಸೇರಿಸಿ ಸ್ವಲ್ಪ ಬ್ರೌನಿಷ್ ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಈ ಒಗ್ಗರಣೆನ ನೀವು ಕುದಿತಿರುವ ಸಾರು ಮೇಲೆ ಹಾಕಿದರೆ ರುಚಿಯಾದ ಚಿಕನ್ ಸಾರು ರೆಡಿ. ಇದನ್ನು ನೀವು ಇಡ್ಲಿ, ಗೋರಿ ರೊಟ್ಟಿ, ಅನ್ನ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.